ಜ್ಯೋತಿ ಮದುವೆ ಆಗಿ ಗಂಡನ ಮನೆಗೆ ಬಂದು 5 ವರ್ಷ ಆಗಿದೆ. ಅವಳಿಗೆ ಒಬ್ಬ ಗಂಡು ಮಗ ಕೂಡ ಇದ್ದಾನೆ. ಆದರೆ ಕೆಲವೇ ವರ್ಷಗಳಲ್ಲಿ ಜ್ಯೋತಿ ಗಂಡ ತೀರ್ಕೊಳ್ತಾನೆ. ಜ್ಯೋತಿ ಗಂಡನ ಕಳ್ಕೊಂಡ್ಮೇಲೆ ಮನೇಲಿ ಅತ್ತೆ, ಸೊಸೆ ಮತ್ತು ಮೊಮ್ಮಗು ಮಾತ್ರ ಇರ್ತಾರೆ. ಜ್ಯೋತಿ ಅತ್ತೆ ಗೋಮತಿಗೆ ಒಬ್ಳು ಮಗಳಿರ್ತಾಳೆ. ಅವಳೇ ಪೂಜಾ. ಪೂಜನಿಗೆ ಮದುವೆ ಆಗಿರುತ್ತೆ. ಅವಳು ಗಂಡನ ಮನೇಲಿರ್ತಾಳೆ. ಗಂಡ ತೀರೋದ್ಮೇಲೆ ಅತ್ತೆ ಸೊಸೆ ಇಬ್ರು ತಕ್ಕ ಮಟ್ಟಿಗೆ ಹೊಂದ್ಕೊಂಡೇ ಇರ್ತಾರೆ. ಜ್ಯೋತಿ, ಇವತ್ತು ನಿನ್ನ ನಾದ್ನಿಗೆ ಹೆರಿಗೆ ಆಗಿದೆಯಂತ ಕಣೆ. ಅಳಿಯಂದ್ರು ಬೆಳಗ್ಗೆನೆ ಫೋನ್ ಮಾಡಿದ್ರು, ಹೆಣ್ಮಗು ಹುಟ್ಟಿದೆಯಂತ ಕಣೆ. ಅಯ್ಯೋ ಹೌದಾ ಅತ್ತೆ, ಎಂಥ ಒಳ್ಳೆ ಖುಷಿ ವಿಷಯ ಹೇಳಿದ್ರಿ. ಅಲ್ಲ ಅತ್ತೆ, ಪೂಜನ ಇಲ್ಲಿ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅವ್ರ ಅತ್ತೆ ಮಾವ ಒಪ್ಪಲೇ ಇಲ್ಲ. ಹೋಗ್ಲಿ, ಇವಾಗಾದರೂ ಕಳಿಸ್ತಾರಾ ಇಲ್ವೋ ಪಾಪ, ಅವಳಿಗೆ ಎಷ್ಟು ನೆನಪಾಯ್ತೋ ಏನೋ. ಹಾಂ ಕಣೆ, ನಾನೇ ಫೋನ್ ಮಾಡಿದ್ದೆ ಅವ್ರ ಅತ್ತೆ ಮಾವಂಗೆ. ಇಷ್ಟು ದಿನ ಅಂತೂ ಕಳಿಸ್ಕೊಟ್ಟಿಲ್ಲ, ಇವಾಗ ತಾನೇ ಹೆರಿಗೆ ಆಗಿದೆಯಲ್ಲ, ಬಾಣ್ತನನಾರು ಮಾಡ್ತೀವಿ, ಮನೆಗೆ ಕಳಿಸ್ಕೊಡಿ ತವರಿಗೆ ಅಂತ. ಅವರು ಒಪ್ಕೊಂಡಿದ್ದಾರೆ. ಓ ಹೌದಾ ಅತ್ತೆ, ಸದ್ಯ ಮಗು ಹುಟ್ಟಿದ ಮೇಲಾದರೂ ಮನೆಗೆ ಕಳ್ಸೋಕೆ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ಪಾಪ ಪೂಜಾ ತವ್ರ ಮನೆನ ಅದೆಷ್ಟು ನೆನ್ಪು ಮಾಡ್ಕೊಂಡ್ಲೋ ಏನೋ ಅತ್ತೆ. ಹೌದು ಕಣೆ ಜ್ಯೋತಿ, ನನ್ನ ಮಗಳಿಗೆ ತುಂಬ ನೆನಪಾಗ್ತಿತ್ತು ಅನ್ಸುತ್ತೆ. ನಾನು ಅವಳಿಗೆ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ಲು ಪಾಪ. ಸರಿ ಸರಿ, ಇವಾಗ ಅದನ್ನೆಲ್ಲ ಮಾತಾಡ್ತಾ ನಿಲ್ಲೋದು ಬೇಡ. ನಾಳೆ ನಾಡ್ದಂಗೆ ಬರ್ತಾರವರು. ಅವಳ ರೂಮ್ನೆಲ್ಲ ಕ್ಲೀನ್ ಮಾಡು ಜ್ಯೋತಿ. ತುಂಬ ದಿನ ಆಯ್ತಲ್ಲ, ದುಗ್ಳೆಲ್ಲ ಇರುತ್ತೆ, ಮಗುಗೂ ಪಾಪ ತೊಂದರೆ ಆಗುತ್ತೆ. ಹಾಂ ಸರಿ ಅತ್ತೆ, ನಾನು ಇವಾಗಲೇ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಬೇಗ ಬೇಗ. ಗೋಮತಿ ಮಗಳು ಪೂಜಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದರೆ ಪೂಜಾ ಪ್ರೆಗ್ನೆಂಟ್ ಇರುವಾಗ ಅವಳ ಅತ್ತೆ ಮಾವ ಪೂಜನ ತವ್ರ ಮನೆ ಕಳಿಸಿರಲ್ಲ. ಯಾಕೆ ಅನ್ನೋ ಕಾರಣ ಗೊತ್ತಿರಲ್ಲ. ಮಗು ಆದಮೇಲಾದರೂ ಕಳಿಸಿ ಅಂತ ಗೋಮತಿ ಕೇಳ್ಕೊಂಡಿದ್ದಕ್ಕೆ ತವ್ರ ಮನೆಗೆ ಕಳ್ಸೋಕೆ ಒಪ್ಕೊಂಡಿರ್ತಾರೆ. ಹಾಗಾಗಿ ಮನೆಗೆ ಮಗಳು ಬರ್ತಾಳೆ ಅಂತ ಅತ್ತೆ ಸೊಸೆ ಇಬ್ಬರು ತುಂಬ ಖುಷಿಯಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಹೀಗೆ ಒಂದು ವಾರ ಕಳೆಯುತ್ತೆ. ಒಂದು ವಾರ ಆದಮೇಲೆ ಪೂಜಾ ಮತ್ತು ಅವಳ ಗಂಡ, ಅವಳ ಮಗು ಎಲ್ಲರೂ ಗೋಮತಿ ಮನೆಗೆ ಬರ್ತಾರೆ. ಅರೆ ರೇ, ಓನೆ ಬಂಗಾರ, ನನ್ನ ಮೊಮ್ಮಗು ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ. ಓನ್ ಮಾತಾಡೆ ಮಗನೇ. ಅತ್ತೆ, ಮಗು ತುಂಬ ಮುದ್ದಾಗಿದೆ ಅಲ್ವಾ? ಸೇಮ್ ನಮ್ಮ ಪೂಜಾ ನೋಡ್ದಂಗೆ ಆಗ್ತಿದೆ. ಹೌದಮ್ಮ, ಅದಕ್ಕೆ ಹೇಳಿದ ನಿಜ, ಎಲ್ಲರೂ ಹಾಗೆ ಹೇಳ್ತಾರೆ. ಸರಿ ಸರಿ, ಏನು ಇಬ್ರು ಹೀಗೆ ಮಾತಾಡ್ತಾ ನಿಲ್ತಿರೋ ಅಥವಾ ತಿನ್ನೋಕೆ ಕುಡಿಯೋಕೆ ಏನಾದರೂ ತಂದು ಕೊಡ್ತಿರೋ? ಹಾಂ, ಓ ಹೌದಲ್ವಾ, ನೀವು ಬಂದಿದ್ದ ಖುಷಿನಲ್ಲಿ ಮರ್ತೇ ಬಿಟ್ಟಿದ್ದೀನಿ ಕಣೆ. ಅಮ್ಮ ಜ್ಯೋತಿ, ಬೇಗ ಬೇಗ ಹೋಗಿ ಅವಳಿಗೆ ಏನಾದರೂ ಮಾಡಿಕೊಡಮ್ಮ, ಸ್ವಲ್ಪ ಖಾರವಾಗಿರಲಿ. ಹಾಂ ಸರಿ ಅತ್ತೆ, ನಾನು ಅವಾಗಲೇ ಮಾಡಿಟ್ಟಿದ್ದೀನಿ, ಇರಿ ಹೋಗಿ ತರ್ತೀನಿ. ನೋಡಿದ್ಯಾನೆ ಪೂಜಾ, ನಿನ್ನದಕ್ಕೆ ಅವಾಗಲೇ ಎಲ್ಲ ರೆಡಿ ಮಾಡಿಡ್ತಾಳೆ ನಿನಗೋಸ್ಕರ. ಅಯ್ಯೋ ಇದೇನದಕ್ಕೆ ಹೀಗೆ ಮಾಡಿದಿರಲ್ಲ, ನನಗೆ ಮಾತ್ರ ಇದು ಬೇಡ. ಅಮ್ಮ, ಅವ್ರಿಗೆ ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಗೊತ್ತು. ಹಾಗೆ ಗೊತ್ತಿದ್ಮೇಲೂ ಯಾಕೆ ಅವ್ರ ಹತ್ರನೇ ಅಡುಗೆ ಮಾಡಿಸ್ತೀಯಾ? ನನಗೆ ಮಾತ್ರ ಇದು ಬೇಡ. ಯಾಕೆ ಜ್ಯೋತಿ ಹೀಗೆ ಅಡುಗೆ ಮಾಡಿದ್ಯಲ್ಲ? ನಿನಗಂತೂ 1000 ಸಲ ಹೇಳ್ಕೊಟ್ಟಿದ್ದೀನಿ ಅಡುಗೆನ, ಆದರೂ ರುಚಿಯಾಗಿ ಅಡುಗೆ ಮಾಡಕ್ಕೆ ಬರಲ್ಲ ನಿನಗೆ, ನೀನೊಬ್ಳು. ಅದು ಅತ್ತೆ, ಇವಾಗೇನು ನಿನ್ನ ಸೊಸೆಗೆ ಬೈತಾ ನೀನು ಇಲ್ಲೇ ಇರ್ತೀಯೋ ಅಥವಾ ಏನಾದರೂ ಹೋಗಿ ಮಾಡಿಕೊಡ್ತೀಯೋ? ಅಯ್ಯೋ ಸರಿ ಕಣೆ, ಹೋಗಿ ಮಾಡ್ಕೊಂಡು ಬರ್ತೀನಿ ಇರು. ಇನ್ನೇನು ಮಾಡೋದು, ಮನೇಲಿ ಇಂಥ ಸೊಸೆಯರಿದ್ರೆ ಎಲ್ಲನೂ ನಾವೇ ಮಾಡಬೇಕು. ಇನ್ನು ಏನು ಇಲ್ಲೇ ನಿಂತಿದ್ಯಾ? ನಡಿ, ಬೇರೆ ಕೆಲಸ ಇದೆ ಮಾಡುವಂತೆ. ಗೋಮತಿಗೆ ಮಗಳು ಬರೋದೇ ತಡ ಸೊಸೆಗೆ ಬೇಡವಾಗ್ತಾಳೆ. ಇಷ್ಟು ದಿನ ಸೊಸೆ ಜೊತೆಗೆ ಚೆನ್ನಾಗಿದ್ದವಳು ಮಗಳು ಬಂದ ಮೇಲೆ ಸೊಸೆಗೆ ಬೈಯೋಕೆ ಶುರು ಮಾಡ್ತಾಳೆ. ಆದರೆ ಪಾಪ ಜ್ಯೋತಿ ಮಾತ್ರ ಅತ್ತೆಗೆ ಏನೂ ಹೇಳ್ದೇನೆ ಸುಮ್ಮನಾಗ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಜ್ಯೋತಿ ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿರುತ್ತೆ. ಹಾಗಾಗಿ ತರಕಾರಿ ತಗೊಂಬರೋಕ್ಕೆ ಮಾರ್ಕೆಟಿಗೆ ಹೊರಟಿರ್ತಾಳೆ. ಮನೇಲಿ ಅತ್ತೆ ಸೊಸೆ ಮಾತ್ರ ಇರೋದ್ರಿಂದನೇ ಮನೆ ವ್ಯವಹಾರನೆಲ್ಲ ಅತ್ತೆ ಗೋಮತಿನೇ ನೋಡ್ಕೊಳ್ತಿರ್ತಾಳೆ. ಹಾಗಾಗಿ ಜ್ಯೋತಿ ಅತ್ತೆ ಹತ್ರ ಹಣ ಕೇಳ್ತಾಳೆ. ಅತ್ತೆ, ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿದೆ, ಅದಕ್ಕೆ ಮಾರ್ಕೆಟಿಗೆ ಹೋಗಬೇಕು, ತರಕಾರಿ ತರಬೇಕು, ಹಣ ಬೇಕಿತ್ತು ಸ್ವಲ್ಪ. ಹಾಂ ಕೊಟ್ಟೆ ಇರು. ಅರೆ ಇದೇನು ಅಮ್ಮ ಅದಕ್ಕೆಗೆ ಇಷ್ಟು ಹಣ ಕೊಡ್ತಿದ್ದಾಳಲ್ಲ? ಅಲ್ಲ, ಹೀಗೆ ಹಣ ಕೊಟ್ಟರೆ ಅವ್ರೇನು ವಾಪಸ್ ಕೊಡ್ತಾರಾ? ಇರೋ ಬರೋ ಹಣ ಎಲ್ಲ ಅವ್ರ ಅಕೌಂಟಿಗೆ ಹಾಕೊಳ್ತಾರೆ. ಈ ಅಮ್ಮಂಗೆ ಯಾಕೆ ಬುದ್ಧಿ ಇಲ್ಲ? ತಗೋ ಜ್ಯೋತಿ. ಅಯ್ಯೋ ಅಮ್ಮ, ತರಕಾರಿ ತರೋಕೆ ಇಷ್ಟು ಹಣ ಯಾಕೆ? 200 ರೂಪಾಯಿ ಕೊಟ್ಟರೆ ಸಾಕು, ನೀನೇನು ಇಷ್ಟೊಂದು ಕೊಡ್ತಾ ಇದೆಯಲ್ಲ? ಅದಕ್ಕೆ ತಗೊಳ್ಳಿ, ಇಷ್ಟು ಸಾಕು, ನೀವು ಹೋಗಿ ತರಕಾರಿ ತಗೊಂಡು ಬನ್ನಿ. ಸರಿ ಅತ್ತೆ, ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಅಲ್ಲಮ್ಮ, ನಿನಗೇನಾದರೂ ಬುದ್ಧಿ ಇದೆಯಾ? ಅದಕ್ಕೆ ಕೈಗೆ ಅಷ್ಟೊಂದು ಹಣ ಕೊಡ್ತಿದೆಯಲ್ಲ?
ಅಯ್ಯೋ ಇದ್ಯಾಕೆ ಹೀಗೆ ಹೇಳ್ತಿದ್ಯಾ? ಅವಳೇನು ಬೇರೆಯವಳನೆ? ಇದೇ ಮನೆಯವಳು ತಾನೆ? ಅಯ್ಯೋ ಅಮ್ಮ, ಇದೇ ಮನೆಯವರಾದರೂ ಹೊರಗಡೆಯಿಂದ ಬಂದಿರೋರು. ಅದು ಬೇರೆ ಇವಾಗ ಹೇಳೋಕೆ ಕೇಳೋಕೆ ಅಂತ ಅಣ್ಣ ಕೂಡ ಇಲ್ಲ. ಎಲ್ಲ ಅವ್ರದೇ ದರ್ಬಾರು. ನೀನು ಕೊಡೋ ಹಣ ಎಲ್ಲ ಅವರೇ ಇಟ್ಕೋತಾರೆ, ಅವ್ರ ಬ್ಯಾಂಕಿಗೆ ಹಾಕೋತಾರೆ. ನಿನ್ಗೇನು ವಾಪಸ್ ಕೊಡ್ತಾರಾ? ಇಲ್ಲ ತಾನೇ? ಹೌದಲ್ವೇನೆ ಪೂಜಾ, ನನಗಿದೆಲ್ಲ ಗೊತ್ತೇ ಆಗಿಲ್ಲ ನೋಡು. ದಿನ ಕಳೆದಾಗೂ ಪೂಜಾ ತಾಯಿ ತಲೆಗೆ ಅದಕ್ಕೆ ಬಗ್ಗೆ ಬೇಡದೇ ಇರೋದನ್ನೆಲ್ಲ ತುಂಬ್ತಾ ಹೋಗ್ತಾಳೆ. ಎಷ್ಟೇ ಅಂದರೂ ತಾಯಿಗೆ ಸೊಸೆಗಿಂತ ಮಗಳೇ ಹೆಚ್ಚಾಗಿರ್ತಾಳೆ. ಹಾಗಾಗಿ ಮಗಳು ಹೇಳೋದೆಲ್ಲ ಸರಿ ಅಂತಾನೆ ಅನ್ನಿಸ್ತಿರತ್ತೆ. ಹಾಗಾಗಿ ದಿನ ಕಳೆದಂಗೂ ಗೋಮತಿ ಸೊಸೆ ಕಂಡ್ರೇನೆ ಆಗ್ತಾ ಇರಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಜ್ಯೋತಿ ತಾಯಿ ಮಗಳು ನೋಡ್ಕೊಂಡು ಹೋಗೋಣ ಅಂತ ಜ್ಯೋತಿ ಮನೆಗೆ ಬಂದಿರ್ತಾರೆ. ಬೀಗ್ರೆ, ಹೇಗಿದ್ದೀರಾ? ನಿಮ್ಮನ್ನು ನೋಡಿದೆ ತುಂಬ ದಿನ ಆಗೋಯ್ತು. ಆರಾಮಿದ್ದೀರಾ? ಹಾಂ ಹಾಂ, ನಮಗೇನು, ನಾವು ಆರಾಮಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಏನು ಅಪರೂಪಕ್ಕೆ ಬಂದಿದ್ದೀರಾ ನಮ್ಮನೆ ಕಡೆ? ಅದೇನಿಲ್ಲ ಬೀಗ್ರೆ, ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ದಿನ ಆಗಿತ್ತಲ್ಲ ಬರ್ದೆ, ಹಾಗಾಗಿ. ಸರಿ ಸರಿ, ಇಬ್ರು ಮಾತಾಡಿ. ನನಗೆ ತುಂಬ ಕೆಲಸ ಇದೆ. ನನ್ನ ಮಗಳನ್ನ ಬೇರೆ ನಾನು ನೋಡ್ಕೋಬೇಕು. ಇದೇನಮ್ಮ ಜ್ಯೋತಿ, ನಿಮ್ಮತ್ತೆ ಯಾವತ್ತೂ ಹೀಗೆಲ್ಲ ಮಾತಾಡ್ದವ್ರೆ ಅಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಏನಾದರೂ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ಏನಾಯ್ತಮ್ಮ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮ, ನೀನು ಇಲ್ಲೇ ಕುತ್ಕೊಂಡಿರು, ನಾನು ಇವಾಗಲೇ ಬರ್ತೀನಿ. ಅತ್ತೆ, ಅದು ಅಮ್ಮ ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗಾಗಿ ಮಡ್ಲಕ್ಕಿ ಹಾಕೋಕ್ಕೆ ಸೀರೆ ಯಾವುದೂ ಇರಲಿಲ್ಲ. ಅದಕ್ಕೆ ಒಂದು 500 ರೂಪಾಯಿ ಇದ್ದರೆ ಕೊಡಿ, ಅದನ್ನೇ ಹಾಕಿ ಮಡ್ಲಕ್ಕಿ ಕೊಡ್ತೀನಿ. ಏನು 500 ರೂಪಾಯಾ? ಅಲ್ಲಮ್ಮ, ಏನಮ್ಮ ಬಂದವ್ರಿಗೆಲ್ಲ ಹೀಗೆ ಮಡ್ಲಕ್ಕಿ ಅಂತ ಹಣ ಕೊಟ್ಟರೆ ಆಮೇಲೆ ನಿಮಗೆ ಏನೂ ಇರಲ್ಲಮ್ಮ. ಅಮ್ಮ, ಅದಕ್ಕೆ ಇದೇ ಹೇಳಲಿ ಮನೆಗೆ ಹಣ ಕೊಡೋಣ ಅಂತ ನಿನ್ನ ಹತ್ರ ಬಂದು ಕೇಳ್ತಿದ್ದಾರೆ ಅನ್ಸುತ್ತೆ. ಹೀಗೆ ಆದರೆ ಮನೆನ ಗುಡ್ಸಿ ಗುಂಡಾಂತರ ಮಾಡೋದಂತೂ ನಿಜ ಅಮ್ಮ. ಅಯ್ಯೋ ಹಾಗೆಲ್ಲ ಏನಿಲ್ಲ ಅತ್ತೆ, ಬರೀ ಮಡ್ಲಕ್ಕಿ ಹಾಕೋಕಷ್ಟೇ ನಾನು ಕೇಳಿದ್ದು. ಪೂಜೆ ಹೇಳ್ದಾಗೆಲ್ಲ ಅಲ್ಲ ಅತ್ತೆ. ಸಾಕು ಸುಮ್ಮನಿರು ಜ್ಯೋತಿ, ನನ್ನ ಮಗಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ಹೀಗೆ ಆದರೆ ನನ್ನ ಮನೆನ ನೀನು ಗುಡ್ಸಿ ಗುಂಡಾಂತರ ಮಾಡ್ತೀಯ. ನಿಮ್ಮ ತಾಯಿ ಏನು ನಮ್ಮ ಮನೆಗೆ ಹೊಸ ನೆಂಟ್ರಲ್ಲ, ಯಾವಾಗಲೂ ಬರೋರೆ. ಸುಮಾರು ಕೊಟ್ಟಿದ್ಯಾ? ಹೋಗಿ ಒಂದು 10 ರೂಪಾಯಿ ಹಾಕಿ ಮಡ್ಲಕ್ಕಿ ಹಾಕಿ ಹೋಗು. ಅದು ಹಾಗಲ್ಲ ಅತ್ತೆ. ಸಾಕು ಹೋಗಿ, ಅದಕ್ಕೆ ಮನೇಲಿ ಎಲ್ಲನೂ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿರಾ ನೀವು? ಅಯ್ಯೋ ಅದು ಹಾಗಲ್ಲ ಪೂಜಾ. ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಜ್ಯೋತಿ ಅಮ್ಮ ಹೊರಗಡೆ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾಳೆ. ಪಾಪ ಹೆತ್ತ ತಾಯಿಗೆ ಇದೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ. ಏನೂ ಹೇಳ್ದೇನೆ ಮಗಳ ಮನೆಯಿಂದ ಹೊರಟೋಗ್ತಾಳೆ. ಹೀಗೆ ದಿನ ಕಳೀತಾ ಕಳೀತಾ 2 ವರ್ಷನೇ ಆಗುತ್ತೆ. ಹೀಗೆ ವರ್ಷ ಕಳೆದ್ರೂ ಕೂಡ ಪೂಜಾ ಗಂಡನ ಮನೆಗೆ ಹೋಗೋದೇ ಇಲ್ಲ. ಗೋಮತಿ ಕೂಡ ಮಗಳ ಜೊತೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಮಗಳನ್ನ ಗಂಡನ ಮನೆಗೆ ಹೋಗು ಅಂತಾನೂ ಹೇಳಿರಲ್ಲ. ಆದರೆ ಪೂಜಾ ಇದನ್ನೇ ಅಡ್ವಾಂಟೇಜ್ ಆಗಿ ತಗೋತಾಳೆ. ಗಂಡನ ಮನೆಗೆ ಹೋಗೋಕ್ಕಿಂತ ನಾನು ನನ್ನ ಗಂಡ ಇಲ್ಲೇ ಇರೋದೇ ಒಳ್ಳೆಯದು. ಹೇಗೂ ಅಮ್ಮ ಅದಕ್ಕೆ ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಾರೆ. ನಮ್ಮ ಮನೆಗೆ ಹೋದರೆ ಅತ್ತೆ ಹೇಳ್ದಂಗೆ ನಾನು ಕೇಳಬೇಕು. ಅದಕ್ಕಿಂತ ನಾನು ಇಲ್ಲೇ ನೆಮ್ಮದಿಯಾಗಿ ಇರೋದೇ ಒಳ್ಳೆಯದು. ಹೇಗಾದರೂ ಮಾಡಿ ಅಮ್ಮನ ಹತ್ರ ಈ ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಕೋಬೇಕು. ಹೌದು, ಇವತ್ತೇ ಮಾತಾಡಬೇಕು. ಅಮ್ಮ, ನಾನೇನು ಕೇಳ್ತೀನಿ, ನೀನು ಕೊಡ್ತೀಯಾ? ನೀನೇನು ಅಂದ್ಕೊಳ್ಬಾರ್ದು. ಅಯ್ಯೋ ಅದೇನು ಕೇಳು ಮಗಳೇ, ನನಗಾದರೂ ಯಾರಿದ್ದಾರೆ ಹೇಳು? ಎಲ್ಲ ನೀನೇ ತಾನೇ. ನನ್ನ ಹತ್ರ ಕೇಳೋಕೆ ನಿನಗೇನೆ ಸಂಕೋಚ? ಅಮ್ಮ, ಹೇಗೂ ನನಗೆ ನೀನು, ನಿನಗೆ ನಾನು, ಅದೇ ತಾನೇ. ಅದಕ್ಕೆ ಯಾಕಮ್ಮ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಬಾರ್ದು ನೀನು? ಏನು ಹೇಳ್ತಿದ್ಯಾ ಪೂಜಾ ನೀನು? ಹೌದಮ್ಮ, ಹೇಗೂ ನಿನ್ನ ನಾನೇ ತಾನೇ ನೋಡ್ಕೊಳ್ಳೋದು. ಅದಕ್ಕೆ ಈ ಆಸ್ತಿ ಮನೆ ಎಲ್ಲನೂ ನನ್ನ ಹೆಸರಿಗೆ ಮಾಡಿಬಿಡಮ್ಮ. ಏನು ಮಾತಾಡ್ತಾ ಇದೆಯಾ ಪೂಜಾ ನೀನು? ಇದೇ ಉದ್ದೇಶ ಇಟ್ಕೊಂಡ ನೀನಿಲ್ಲಿರೋದು? ಅಯ್ಯೋ ಅಮ್ಮ, ಅದು ಹಾಗಲ್ಲಮ್ಮ. ಸಾಕು ಬಾಯಿ ಮುಚ್ಚು ಪೂಜಾ. ನನ್ನ ಸೊಸೆ ಮೊಮ್ಮಗ ಇರುವಾಗ ಈ ಆಸ್ತಿ ಮನೆ ಎಲ್ಲ ನಿನ್ನ ಹೆಸರಿಗೆ ಯಾಕೆ ಮಾಡಲಿ? ನಿಜ ಮಗಳು ಅನ್ನೋ ಆಸೆ ಇದೆ, ಹಾಗಂತ ಗಂಡನ ಕಳ್ಕೊಂಡಿರೋ ನನ್ನ ಸೊಸೆನ ಬೀದಿಗೆ ತಳ್ಳೋಕ್ಕಾಗತ್ತಾ? ಹಾಗೆ ಮಾಡೋದೇ ಇಲ್ಲ ನಾನು. ನೀನು ಇಷ್ಟೆಲ್ಲ ದುರುದ್ದೇಶ ಇಟ್ಕೊಂಡು ನಮ್ಮನೆಗೆ ಬಂದಿದೀಯಾ ಅಂತ ಮೊದಲೇ ಗೊತ್ತಾಗಿದ್ರೆ ನಿನ್ನ ನನ್ನ ಮನೆ ಒಳಗೂ ಸೇರಿಸ್ತಾ ಇರಲಿಲ್ಲ, ಹಾಗೆ ವಾಪಸ್ ಕಳಿಸ್ತಾ ಇದ್ದೆ. ಹೌದು ಅತ್ತೆ, ಇವಳು ಮನೇಲೂ ಹೀಗೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಅಪ್ಪ ಅಮ್ಮ ಇಲ್ಲಿ ಕಳ್ಸೋಕೆ ಒಪ್ಪಿರಲಿಲ್ಲ. ಇಲ್ಲಿ ಬಂದು ಹೀಗೆ ಏನಾದರೂ ಮಾಡಿ ನಿಮ್ಮಿಬ್ರು ಮಧ್ಯೆ ಸಂಬಂಧ ಹಾಳು ಮಾಡ್ತಾಳೆ ಅಂತ.
ಆದರೆ ನೀವು ತುಂಬ ಒತ್ತಾಯ ಮಾಡಿದ್ರಿ ಅಂತ ಕಳಿಸಿದ್ದು. ಇವಳು ಹೀಗೆ ಮಾಡ್ತಾಳೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಕರ್ಕೊಂಡೇ ಬರ್ತಾ ಇರಲಿಲ್ಲ. ಛೇ, ಗಂಡನ ಮನೇಲಿ ನೆಟ್ಟಿಗೆ ಸಂಸಾರ ಮಾಡೋಕ್ಕಾಗಲ್ಲ. ತವ್ರ ಮನೆ ಆಸ್ತಿ ಕೇಳ್ತಿದ್ಯಲ್ಲೇ, ಮೊದಲು ಗಂಡನ ಮನೆಗೆ ಹೊರಡು. ನೀನು ಒಂದು ಕ್ಷಣನೂ ಇರಬೇಡ. ನನ್ನ ಸೊಸೆ ನನ್ನ ಮಧ್ಯೆ ಜಗಳ ತಂದಾಕ್ತೀಯ. ಅಲ್ಲಮ್ಮ, ಅದು ಮೊದಲು ಮನೆಗೆ ನಡಿಯೆ. ನಿನಗೆ ಶಂಕದಿಂದ ಬಂದ್ರೇ ತೀರ್ಥ. ನಿನ್ನ ತವ್ರ ಮನೆಗೆ ಬಂದು ಅತ್ತೆ ಸೊಸೆ ಸಂಬಂಧ ಹಾಳು ಮಾಡ್ತಿದ್ಯಾ? ನಡಿ ಮೊದಲು. ಜ್ಯೋತಿ, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ಮಗಳು ಬಿಟ್ಟು ಆ ದೇವರೇ ಬಂದು ಹೇಳಿದ್ರು ನಾನು ನಿನ್ನ ಬೀದಿಗೆ ತಳ್ಳಲ್ಲಮ್ಮ. ಕೊನೆಗೂ ಮಗಳು ಮನೆಗೆ ಬಂದಿರೋ ದುರುದ್ದೇಶ ಗೋಮತಿಗೆ ಅರ್ಥ ಆಗತ್ತೆ. ಇದಾದ್ಮೇಲೆ ಅತ್ತೆ ಸೊಸೆ ಮತ್ತೆ ಮೊದಲಿನ ಥರನೇ ಆಗ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.